ತಮಗೆ ಪೂರೈಕೆಯಾಗ್ತಾ ಇದ್ದ ಕಳಪೆ ಗುಣಮಟ್ಟದ ಆಹಾರದ ಬಗ್ಗೆ ಬಿಎಸ್ಎಫ್ ಯೋಧನೊಬ್ಬ ಫೇಸ್ಬುಕ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ಬೆನ್ನಲ್ಲೇ ಇದೀಗ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಸಿಆರ್ಪಿಎಫ್ ಯೋಧನೊಬ್ಬ ಸೆಲ್ಫಿ ವಿಡಿಯೋ ಅಪ್ಲೋಡ್ ಮಾಡಿದ್ದು ಸೇನೆಗೆ ಮತ್ತು ಸಿಆರ್ಪಿಎಫ್ಗೆ ನೀಡುವ ಸೌಲಭ್ಯಗಳಲ್ಲಿ ತಾರತಮ್ಯ ಮಾಡಲಾಗ್ತಿದೆ ಅಂತ ಆರೋಪಿಸಿದ್ದಾನೆ. ಮಥುರಾ ಮೂಲದ ಜೀತ್ ಸಿಂಗ್ ಅನ್ನೋ ಸಿಆರ್ಪಿಎಫ್ ಪೇದೆ ಎಂಥದೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದು ಸಿಆರ್ಪಿಎಫ್ ಪೇದೆಗಳು ದೇಶದಲ್ಲಿ ಯಾವ ಡ್ಯೂಟಿ ನೀಡಿದ್ರೆ ಮಾಡೋದಿಲ್ಲ ಅಂತ ಪ್ರಶ್ನಿಸಿದ್ದಾನೆ. ಲೋಕಸಭಾ, ರಾಜ್ಯಸಭಾ, ಪಂಚಾಯತ್ ಚುನಾವಣೆ, ವಿಐಪಿ, ವಿವಿಐಪಿ ಸೇರಿದಂತೆ ಸಂಸತ್ ಭವನ, ದೇವಾಲಯ, ಮಸೀದಿ ಎಲ್ಲಾ ಕಡೆ ನಾವು ಕೆಲಸ ಮಾಡ್ತಿದ್ದೇವೆ. ಇಷ್ಟೆಲ್ಲ ಮಾಡಿದ ಮೇಲೂ ಸೇನೆ ಮತ್ತು ಅರೆ ಮಿಲಿಟರಿ ಪಡೆಗೆ ನೀಡುವ ಸೌಲಭ್ಯಗಳಲ್ಲಿ ತಾರತಮ್ಯ ಯಾಕೆ ಅಂತ ಪ್ರಶ್ನಿಸಿದ್ದಾನೆ. तो इस वीडियो को भारतीय आर्मी और सीआरपी और बाकी अर्धसैनिक बलों के बीच में फैसिलिटियों में इतना अंतर है कि आप लोग सुनोगे तो हैरान रह जाओगे। आर्मी को पेंशन भी है, हम लोगों की पेंशन थी वो भी बंद हो गई। 20 साल बाद हम नौकरी छोड़कर जाएंगे तो क्या करेंगे? एक्स सर्विसमैन का कोटा भी हमको नहीं, कैंटीन की सुविधा हमको नहीं, मेडिकल की फैसिलिटी हमको नहीं। ड्यूटी सबसे ज़्यादा हमारी। आर्मी को जितनी फैसिलिटी मिलती है हमें उससे कोई एतराज़ नहीं, मिलनी चाहिए, लेकिन हमारे साथ इतनी भेदभाव क्यों? हमको भी तो मिलनी चाहिए। दोस्तों, मेरी इस बात से आप लोग सहमत हो तो इस वीडियो को भारतीय आर्मी और सीआरपी और बाकी ದೇಶದ ಗಡಿ ಕಾಯೋ, ದೇಶದ ಜನರ ಪ್ರಾಣವನ್ನ ಕಾಯೋಕೆ ತಮ್ಮ ಪ್ರಾಣವನ್ನ ಒತ್ತೆಡೋ ಯೋಧರ ಪರಿಸ್ಥಿತಿ ಎಂಥದ್ದ ಅನ್ನೋ ಪ್ರಶ್ನೆಯನ್ನ ಉದ್ಭವಿಸೋಕೆ ಕಾರಣವಾಗಿರುವ ಎರಡು ವಿಡಿಯೋಗಳನ್ನ ನೋಡಬಹುದಾಗಿದೆ. ದೃಶ್ಯಗಳಲ್ಲಿ ಒಂದು ಮೊನ್ನೆಯಷ್ಟೇ ಬಿಎಸ್ಎಫ್ ಯೋಧನಿಂದ ಫೇಸ್ಬುಕ್ನಲ್ಲಿ ಯೋಧರಿಗೆ ನೀಡಲಾಗ್ತಾ ಇರುವ ಕಳಪೆ ಗುಣಮಟ್ಟದ ಆಹಾರದ ಬಗೆಗಿನ ವಿಡಿಯೋ ಸಾಕಷ್ಟು ಚರ್ಚೆಗೇನು ಗ್ರಾಸವಾಗಿತ್ತು. ಆ ವಿಡಿಯೋ ಬೆನ್ನಲ್ಲೇ ಇದೀಗ ಮತ್ತೊಬ್ಬ ಯೋಧ ಸಿಆರ್ಪಿಎಫ್ನ ಪೇದೆಯಿಂದ ವಿಡಿಯೋವನ್ನ ಅಪ್ಲೋಡ್ ಮಾಡಲಾಗಿದೆ. ತಾರತಮ್ಯದ ಬಗ್ಗೆ ಈತ ಪ್ರಶ್ನೆಯನ್ನ ಎತ್ತಿರುವುದು. ದೇಶದ ಬಹುತೇಕ ಕಡೆಗಳಲ್ಲಿ ಕೆಲಸವನ್ನ ಮಾಡ್ತೀವಿ, ನಿಷ್ಠೆಯಿಂದ ಸೇವೆಯನ್ನ ಸಲ್ಲಿಸ್ತೀವಿ, ಆದರೂ ಕೂಡ ನಮ್ಮ ಬಗೆಗೆ ಈ ತಾರತಮ್ಯದ ಧೋರಣೆ ಏಕೆ ಅನ್ನೋ ಪ್ರಶ್ನೆಯನ್ನ ಸಿಆರ್ಪಿಎಫ್ನ ಪೇದೆಯೊಬ್ಬ ಫೇಸ್ಬುಕ್ ವಿಡಿಯೋದಲ್ಲಿ ಪ್ರಶ್ನೆಯನ್ನ ಮುಂದಿಟ್ಟಿರೋದು. आर्मी को पेंशन भी है, हम लोगों की पेंशन थी वो भी बंद हो गई।